ಜನವರಿ 6ರಂದು ಸಿಎಂ ಸಿದ್ದರಾಮಯ್ಯ ಸುದೀರ್ಘ ಅವಧಿಯ ಸಿಎಂ ಎಂಬ ದಾಖಲೆ ಬರೆಯಲಿದ್ದಾರೆ. ಇದೇ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಗಲಿದೆ ಎಂಬ ನಿರೀಕ್ಷೆಯಲ್ಲಿ ಡಿಕೆಶಿ ಬಣ ಕೂಡ ಇದೆ. ಆದರೆ ಸಿದ್ದರಾಮಯ್ಯಗೆ ಬಲ ತುಂಬಲು ತವರು ಜಿಲ್ಲೆ ಮೈಸೂರಿನಲ್ಲಿ ಅಹಿಂದ ಕಾಹಳೆ ಮೊಳಗಲಿದೆ. ಜನವರಿ 25ಕ್ಕೆ ಮೈಸೂರಿನಲ್ಲಿ ಅಹಿಂದ ಸಮಾವೇಶ ನಡೆಯಲಿದೆ. ಈ ಮೂಲಕ ಸಿಎಂ ಬದಲಾವಣೆ ಆಗಬಾರದು ಎಂದು ಒತ್ತಡ ಸೃಷ್ಟಿಸುವ ಉದ್ದೇಶ ಈ ಸಮಾವೇಶದ್ದಾಗಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ವತಿಯಿಂದ ಮೈಸೂರಿನಲ್ಲಿ ಪೂರ್ವಭಾವಿ ಸಭೆ ಕೂಡ ನಡೆಸಿದೆ. ಮೈಸೂರಿನ ದಸರಾ ವಸ್ತು ಪ್ರದರ್ಶನದ ಪ್ರಾಧಿಕಾರದ ಆವರಣದಲ್ಲಿ ಅಹಿಂದ ಸಮಾವೇಶ ನಡೆಸಲು ಉದ್ದೇಶಿಸಲಾಗಿದೆ. ಅಹಿಂದ ಸಮಾವೇಶಕ್ಕೆ ಸುಮಾರು 15,000ದಿಂದ 20,000 ಜನರನ್ನ ಸೇರಿಸಲು ಪ್ಲಾನ್ ಮಾಡಲಾಗಿದೆ. ನಮ್ಮ ಗಮನಕ್ಕೆ ಏನಿಲ್ಲ ಐಡಿಯಾ ಇಲ್ಲ. ಅಲ್ಲಿ ಲೋಕಲ್ ಯಾರು ಮಾಡ್ತಿರ್ಬೋದು, ಅದೇನ ಇನ್ನ ನಾವೇ ಮಾಡ್ಬೇಕಂತ ಇಲ್ಲ. ಬೇರೆ ಬೇರೆ ಜಿಲ್ಲೆ ತಾಲೂಕು ಮಾಡಿದಾಗ ಮಾಡ್ತಿರ್ತಾರೆ, ಅವ್ರೇನ ಮಾಡಿರ್ಬೋದು. ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಇಲ್ಲ, ಇನ್ನೂ ಗೊತ್ತಿಲ್ಲ. ಇದೇ 26 ಇದ್ದಾರೆ ಶನಿವಾರ. ಏನು ಅಹಿಂದ ಅಂದರೆ ಅದೇನು ಯಾರು ಸರ್ಟಿಫಿಕೇಟ್ ಬೇಕಾಗಿಲ್ಲ, ಅಥವಾ ಯಾರು ಅದಕ್ಕೆ ಪರ್ಮಿಷನ್ ಬೇಕಾಗಿಲ್ಲ. ಅಹಿಂದ ಅಂದರೆ 4 ಜನ ಕೂಡಿದ್ರೆ ಅದು ಅಹಿಂದ ಆಗುತ್ತೆ. ಸೊ ಈಗ ಯಾರು ಮಾಡಿದ್ರೆ ಅದಕ್ಕೆ ಅಲ್ಲ, ಇದರಿಂದ ಜನರಿಗೆ ಏನ್ ಲಾಭ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಜನರಿಗೆ ಏನ್ ಲಾಭ ಇದರಿಂದ? ನೀವು ಈ ಸಮಾವೇಶ ಮಾಡೋದ್ರಿಂದ ಜನರಿಗೆ ಏನ್ ಲಾಭ? ನಿಮ್ ಸಾಧನೆಗಳನ್ನ ಹೇಳಿ ಸಮಾವೇಶ ಮಾಡಿ, ಅದರಿಂದ ಜನರಿಗೆ ಅಟ್ಲೀಸ್ಟ್ ಅದ್ರ ಗೊತ್ತಾಗುತ್ತೆ. 2.5 ವರ್ಷದಲ್ಲೇ ಈ ಕಾಂಗ್ರೆಸ್ ಸರ್ಕಾರ ಏನ್ ಸಾಧನೆ ಮಾಡಿದೆ ಅನ್ನೋದಾದ್ರೆ ಜನರಿಗೆ ಅರಿವಾದ್ರೆ ಆಗುತ್ತೆ. ಅದು ಬಿಟ್ಬಿಟ್ಟು ದೇವರಾಜ್ ಅರಸು ಅವ್ರು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ ನಾವು ಅಹಿಂದ ಸಮಾವೇಶ ಮಾಡ್ತೀವಿ, ನಾವು ಸಿದ್ದರಾಮೋತ್ಸವ ಮಾಡ್ತೀವಿ, ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಟಾಂಗ್ ಕೊಡ್ತೀವಿ ಅಂದ್ರೆ ಅದರಿಂದ ಜನರಿಗೆ ಏನ್ರಿ ಲಾಭ? ಜನರಿಗೆ ಏನಾದ್ರೂ ಲಾಭ ಇದೆಯಾ? ಜನರಿಗೆ ಬೇಕಾಗಿರೋದು ಒಂದು ಉತ್ತಮ ಆಡಳಿತ. ನೀವು ನಿಮ್ಮದ್ದೇ ಇರುವಂತಹ ಈ ಅಪಸ್ವರಗಳನ್ನೆಲ್ಲ ತ್ಯಜಿಸಿ ಎಲ್ಲರೂ ಒಟ್ಟಾಗಿ ಆಡಳಿತವನ್ನ ನಡೆಸಿ. ಅದು ನೀವು ಜನರಿಗೆ ಕೊಡುವಂತಹ ಸೌಭಾಗ್ಯ. ಅದು ಅಹಿಂದ ಆಗಿರ್ಲಿ ಅಥವಾ ಯಾವುದೇ ವರ್ಗಗಳಿಗಾಗ್ಲಿ, ಈಗ ಬೇಕಾಗಿರೋದು ಒಂದು ಉತ್ತಮ ಆಡಳಿತ, ಒಂದು ಉತ್ತಮ ಸರ್ಕಾರ. ಅದನ್ನು ಕೊಟ್ಟು ಸಾಧನಾ ಸಮಾವೇಶ ನಡೆದ್ರೆ ಬಪ್ಪರೆ ಅಂತೀವಿ. ಅದನ್ನು ಬಿಟ್ಬಿಟ್ಟು ನಾನು ಹುಟ್ಟಿದ್ದೀನಿ ಅಂತ ನಂದು ಉತ್ಸವ ಮಾಡ್ಕೋತೀನಿ, ನಾನು ಗೆದ್ದಿದ್ದೀನಿ ಅಂತ ಉತ್ಸವ ಮಾಡ್ಕೋತೀನಿ, ನಾನು ಮುಂದುವರಿಬೇಕು ಅಂತ ಉತ್ಸವ ಮಾಡ್ಕೋತೀನಿ, ನಾನು ದೇವರಾಜ್ ಅರಸು ಅವ್ರ ರೆಕಾರ್ಡ್ ಬ್ರೇಕ್ ಮಾಡಿದೆ ನಾನೊಂದು ಉತ್ಸವ ಮಾಡ್ಕೋತೀನಿ ಅಂತ ಎಲ್ಲರೂ ಉತ್ಸವ ಮಾಡ್ಕೊಂಡ್ಬಿಟ್ರೆ ಅದರಿಂದ ಜನರಿಗೇನು ಲಾಭ ಅಂತ.